ಏನು ಹೇಳೋದು, ನಿಮಗೆ ಗೊತ್ತೇ ಇದೆ, ಈ ಕ್ಯಾನ್ಸರ್ ಅನ್ನೋದು ರೋಗಕ್ಕಿಂತ ಮದ್ದೇ ಹೆಚ್ಚು ತಿಂದುಬಿಡುತ್ತೆ. ವಿಷಕಾರಿ ಅದು. ಗೊತ್ತಾಗುವಷ್ಟೊತ್ತಿಗೆ ಆಲ್ರೆಡಿ ಯಾವ ಸ್ಟೇಜಲ್ಲಿ? 4ನೇ ಹಂತದಲ್ಲಿ ಆಲ್ರೆಡಿ ಫೈನಲ್ ಸ್ಟೇಜಲ್ಲಿ. ಆ ಡಾಕ್ಟ್ರು ನನಗೊಬ್ನಿಗೆ ಹೇಳಿದ್ರು 6 ತಿಂಗಳಷ್ಟೇನೆ ಅಂತ. ನಾನೇನು ತುಂಬ ಗಾಡ್ ಫಿಯರಿಂಗ್ ಮನುಷ್ಯ ಅಲ್ಲ, ಆದರೆ ನನ್ನ ಅಮ್ಮ ಮತ್ತು ಅವಳು ಮಾಡಿದ ಪೂಜೆ ಪುನಸ್ಕಾರ, ಮನೆ ತುಂಬ ದೀಪ ಹಚ್ತೀನಿ, ಅವಳು ಹಚ್ಚೋಳು. ಮೇಲಿಂದ ಕೆಳಗೆ ತನಕ ಒಂದು 30 ದೀಪ ಹಚ್ತೀನಿ. ನನಗೆ ಹೊತ್ತಲ್ಲದ ಹೊತ್ತಿನಲ್ಲಿ ಬಂದಾಗ ಎಲ್ಲರೂ ಇದ್ದಾರೆ ಅನ್ನುವ ಒಂದು ಭಾವನೆಯನ್ನು ಕೊಡುತ್ತೆ. ಏನು ಗೊತ್ತಾ, ಈ ದೀಪ ಹಚ್ಚಬೇಕು ಅಂತ ಹೇಳಿದ್ರೆ ಈ ನೋಡಿ ಕುಡಿನಲ್ಲಿ ಕರಿಗಟ್ಟುತ್ತಲ್ಲ, ಅದನ್ನ ನಂದಿಸಿ ಅದನ್ನ ತಿರುಪಿ ಆ ಕರಿ ತೆಗೆದು ಶುದ್ಧ ಮಾಡಿ ಅಲ್ವಾ, ಅದೆಲ್ಲ ಮಾಡಬೇಕು. ಹಾಗೆ ನಾನೂ ಒಂದು ಬತ್ತಿ ನನ್ನ ತಲೆ ತಿರುಪಿ ತಿದ್ದಿ ಹಚ್ಚಿ ಹೋಗಿದ್ದಾಳೆ. ಏನು ಕೆಲಸ, ಇನ್ನು ಉರಿಯೋದಷ್ಟೇ ಕೆಲಸ ಇರೋ ತನಕ ಅಂತ. ಅತಿ ಹೆಚ್ಚು ಸ್ನೇಹ ಜೀವಿ ಅವರು ಅನ್ನೋದು ನಾನು ಕೇಳಿ ತಿಳ್ಕೊಂಡು, ಬಹಳ ಸ್ನೇಹಿತರು. ನಾನು ಎಷ್ಟು ಅಂತರ್ಮುಖಿಯೋ ಅವಳಷ್ಟೇ ಮಾತು ಮಾತು ಮಾತು. ಅಪರ್ಣನ್ ಪರಿಚಯ ಆಗಿರೋದು ಸ್ಕೂಲಿಂದ. ಕಾಲೇಜಲ್ಲಿ ನಾವು ಚೆನ್ನಾಗಿ ಫ್ರೆಂಡ್ಸ್ ಆಗಿದ್ವಿ. ಅವಳನ್ನ ಯಾವತ್ತೂ ನಾನು ಸೆಲೆಬ್ರಿಟಿ ತರ ನೋಡ್ಲಿಲ್ಲ, ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿದ್ವಿ ನಾವು 5 ಜನ. ಆಮೇಲೆ ಡಿಗ್ರಿ ಆದ್ಮೇಲೆ ಅವರವರೆಲ್ಲ ಬೇರೆ ಬೇರೆ ಆಗ್ಬಿಟ್ಟಿದ್ವಿ. ನಮ್ಮ 5 ಜನಕ್ಕಾಗಿರೋ ಮದ್ವೆನಲ್ಲಿ ಎಲ್ಲರೂ ಅಟೆಂಡ್ ಮಾಡಿದ್ವಿ. ಮದ್ವೆ ಅಟೆಂಡ್ ಮಾಡಿ ನೋಡೋದು, ಆ ಥರ ಪರಿಚಯ. ಆಮೇಲೆ ದೊಡ್ಡ ಗ್ಯಾಪ್ ಬಂದು ನಾನಂತೂ ಯಾರ ಜೊತೆಗೂ ಫ್ರೆಂಡ್ಸ್ ಇರ್ಲಿಲ್ಲ, ಅವ್ರಗಳಿಗೂ ಯಾರು ಇರ್ಲಿಲ್ಲ ಒಟ್ಟೊಟ್ಟಿಗೆ. ಕಾಂಟ್ಯಾಕ್ಟ್ಸ್ ಎಲ್ಲ ಹೊಟ್ಟೋಗ್ಬಿಟ್ಟಿತ್ತು. ಅವಾಗೆಲ್ಲ ಫೋನು ಫೇಸ್ಬುಕ್ ಆ ಥರದ್ದು ಏನೂ ಇರ್ಲಿಲ್ವಲ್ಲ, ಅದರಿಂದ ಇಲ್ಲ. ಬಟ್ ಆದ್ರೆ 2015ನಲ್ಲಿ ಭಾವನ ಮೂಲಕ ನಂಬರ್ ಸಿಕ್ತು, ಮಾತಾಡಿ ಮತ್ತೆ ಪರಿಚಯ ಆಗಿ ಈ 10 ವರ್ಷ ನಾವು ತುಂಬ ಕ್ಲೋಸ್ ಆಗಿದ್ವಿ. ಲಾಸ್ಟ್ 1 ವರ್ಷ ಮನೆಗೆ ಬಂದಿದ್ಲು. ಬಂದು ಒಂದಿನ ಪೂರ್ತಿ ನಾವು ಮತ್ತೆ 5 ಜನ ಸೇರ್ಕೊಂಡ್ವಿ. ಆಗ್ಲೂ ಏನು ಹೇಳಿಲ್ಲ, ಸ್ವಲ್ಪ ಮುಖದಲ್ಲಿ ಡಿಫ್ರೆನ್ಸ್ ಗೊತ್ತಾಯ್ತು ನನಗೆ. ಬಟ್ ಆದರೆ ಈ ಥರ ಇರುತ್ತೆ ಅಂತ ಅವಳು ಹೇಳೂ ಇಲ್ಲ. ಟೈಮ್ ಫುಲ್ ಎಂಜಾಯ್ ಮಾಡಿ ಹಾಡು ಹೇಳ್ಕೊಂಡು ಮಾತಾಡಿಕೊಂಡು ಎಲ್ಲ ಹಳೆ ಕತೆಗಳೆಲ್ಲ ಮಾತಾಡಿಕೊಂಡು ಎಂಜಾಯ್ ಮಾಡಿಕೊಂಡು ನಮ್ಮ ಪ್ರೊಫೆಷನ್ ಬಗ್ಗೆ ನಾವೆಲ್ಲ ಇರೋಂಥ ಹಾಸ್ಯತೆಗಳೆಲ್ಲ ಮಾತಾಡಿ ಹೋದ್ಲು. ಆಮೇಲೆ 1-2 ತಿಂಗಳು ಇರೋಕ್ಕೆ ಮುಂಚೆ ಗೊತ್ತಾಯಿತು ನಮಗೆ ಅಷ್ಟೇ. ಅವ್ರ ಮನೆಗೆ ಹೋಗಿ ಒಂದಿನ ಪೂರ್ತಿ ಟೈಮ್ ಸ್ಪೆಂಡ್ ಮಾಡಿ ಹಾಸ್ಪಿಟ್ಲಲ್ಲಿದ್ದಾಗ ಒಂದಿನ ಹೋಗಿ ಇದ್ಬಿಟ್ಟು ಅಷ್ಟೇ ಮುಗೀತು. ಅವಳ ಮನೆಗೆ ಬಂದಾಗ ಅವಳೊಂದು ಸ್ಟಾರು, ಅವಳೊಂದು ಇಷ್ಟೊಂದು ಫೇಮ್ ಇದೆ ಅವಳಿಗೆ ಅನ್ನೋದು ಗೊತ್ತೇ ಆಗಲ್ಲ. ಅವಳ ನಡವಳಿಕೆನಲ್ಲೂ ಅದು ಯಾವತ್ತೂ ತೋರಿಸ್ಕೊಂಡಿಲ್ಲ, ಎಲ್ಲ ಮರೆಯೋಕ್ಕೆ ಆಗಲ್ಲ. ಅಪರ್ಣ ಅಂತಹ ಉತ್ಕೃಷ್ಟ ನಿರೂಪಕಿಯನ್ನ ನಾವು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಕೆಯ ನನ್ನ ಒಡನಾಟ ಸುಮಾರು 25 ವರ್ಷಗಳದ್ದು ಅಂತ ಹೇಳಬಹುದು. ಆಕೆಯ ನಿರೂಪಣೆಗೆ ಅವಕ್ಕಾಗಿ ನಾನು ವೀಣೆಯನ್ನ ನುಡಿಸಿ ಹಂಗೇ ನೋಡ್ತಾ ಕೂತ್ಕೊಂಡ್ಬಿಡ್ತಾ ಇದ್ದೆ. ಈ ರೀತಿಯೂ ನಿರೂಪಣೆ ಮಾಡಕ್ ಸಾಧ್ಯವ? ಸಂಗೀತಕ್ಕೆ ಅಥವಾ ಬೇರೆ ಯಾವ ಕಲೆಗೂ ಸಿಗುವಂತಹ ಚಪ್ಪಾಳೆ ಆಕೆಯ ನಿರೂಪಣೆಗೆ ಸಿಗ್ತಿತ್ತು. ಸ್ಟ್ಯಾಂಡಿಂಗ್ ಓವೇಷನ್, ಇದನ್ನ ನಾನು ಕಣ್ಣಾರೆ ನೋಡಿದ್ದೆ. ಸಾವನ್ನ ಆಕೆ ಗೆದ್ಲು ಅಂತ ಹೇಳಬಹುದು. ಆಕೆ ಸಾವು ಅವಳನ್ನ ಅಲ್ಲಾಡ್ಸಕ್ಕಾಗ್ಲಿಲ್ಲ, ಅಥವಾ ಸಾವಿನ ಭಯ ಆಕೆಯನ್ನ ಕಾಡ್ಲಿಲ್ಲ ಅಂತ ಹೇಳಬಹುದು. ಇಂತಹ ಧೀಮಂತ ವ್ಯಕ್ತಿತ್ವದ ಅಪರ್ಣ ಅವ್ರ ಜೊತೆಗೆ ನಾನು ಆಕೆಯ ಆರೋಗ್ಯದಲ್ಲಿ ತೊಂದರೆ ಬಂದಾಗ ಧ್ಯಾನ ಮಾಡ್ತಾ ಇದ್ದೆ. ಆಕೆ ಸಫರ್ ಮಾಡ್ತಿದ್ದಿದ್ದು ನಂಗೆ ಗೊತ್ತಾಗ್ತಾ ಇತ್ತು, ಮನ್ಸಿಗೆ ನೋವಾಗೋದು. ಆದ್ರೆ ಆಕೆ ಕ್ಯಾನ್ಸರ್ ಅಂತ ಯಾವತ್ತೂ ನನ್ನ ಮುಂದೆ ಹೇಳೇ ಇರಲಿಲ್ಲ. ನನ್ನ 50ನೇ ವರ್ಷದ ಸಂಗೀತ ಪಯಣದ ಕಾರ್ಯಕ್ರಮಕ್ಕೆ ಆಕೆಯೇ ನಿರೂಪಣೆ ಮಾಡಬೇಕು ಅಂತ ನನಗೆ ಕನಸಿತ್ತು. ಅದನ್ನ ಕೂಡ ನೆರವೇರಿಸಿಕೊಟ್ರು. ಹಾಗೆ ಆ ಕಾರ್ಯಕ್ರಮದ ಚರ್ಚೆಗಳು, ಇದರಲ್ಲಿ ಅವರ ಒಡನಾಟ ಮತ್ತಷ್ಟು ಹತ್ತಿರ ಆಗಿದ್ದು ನನ್ನ ಸೌಭಾಗ್ಯ ಅಂತಾನೆ ಹೇಳಬಹುದು. ಎಲ್ಲರಿಗೂ ಒನ್ ಅಂಡ್ ಓನ್ಲಿ ಅಂತ ನಾವು ಪದಗಳನ್ನ ಬಳಸಬಾರದು, ಆದ್ರೆ ಅಪರ್ಣ ಇಸ್ ಒನ್ ಅಂಡ್ ಓನ್ಲಿ ಅಂತ ಹೇಳಬಹುದು. ಅಪರ್ಣ ಅಜರಾಮರ.